Hello my dear second PU students, one more informative ವಿಡಿಯೋಗೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತೇನೆ. ಇವತ್ತು ಟಾಪಿಕ್ ಬಂದ್ಬಿಟ್ಟು ಸೇಮ್ ಟಾಪಿಕ್, ದಟ್ ಈಸ್ ವಾಟ್ ಇಂಡೈರೆಕ್ಟ್ ಸ್ಪೀಚನ್ನು ಯಾವ ರೀತಿ ಬರೀಬೇಕು, ಗಿವನ್ ಸೆಂಟೆನ್ಸಸ್ ಅಲ್ಲಿ ನೋಡಿಕೊಂಡು ಯಾವ ರೀತಿ ಬರೀಬೇಕು ಅನ್ನೋದನ್ನು ನಾವು ಡಿಸ್ಕಸ್ ಮಾಡೋಣ. ಹೌದಾ, ಇದು 5 ಮಾರ್ಕ್ಸಿಗೆ ಗೊತ್ತಿರೋ ಹಾಗೆ ಬಹಳ ಇಂಪಾರ್ಟೆಂಟ್. ಮಿಡ್ ಟರ್ಮ್ ಬರುತ್ತೆ ಆ್ಯಸ್ ವೆಲ್ ಆ್ಯಸ್ ಎನ್ಯುವಲ್ಗೂ ಕೂಡ ಬಹಳ ಕೀ ಫೋಕಸಿಂಗ್ ನಾವು ಮಾಡ್ಕೋಬೇಕು. ಯಾಕಂದರೆ ವೆನ್ ಎವರ್ ವಿ ವೇಂಟ್ ಫಾರ್ ಕರೆಕ್ಷನ್ ಆಫ್ ಪೇಪರ್ಸ್, ಯೂಸ್ವಲಿ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನು ಕಳ್ಕೊಳ್ಳೋದು ಈ ಏರಿಯಾದಲ್ಲಿ. ಅದಕ್ಕೆ ಈ ಏರಿಯಾಗಳನ್ನು ಕೂಡ ನಾವು ಕವರ್ ಮಾಡ್ಕೋಬೇಕು. ಹಾಗಿದ್ರೆ ಸೊ ವಿತೌಟ್ ಟೇಕಿಂಗ್ ಅ ಟೈಮ್ ವಿಲ್ ಸ್ಟಾರ್ಟ್ ದಿಸ್ ಒನ್. ನೋಡಿ, ಸೊ ಏನು ಮಾಡಿದೆ ನೋಡಿ, ದ ಸ್ಮಾಲ್ ಕನ್ವರ್ಸೇಷನ್ ಬಿಟ್ವೀನ್ ಡೋನಾ ಲೌರಾ ಆ್ಯಂಡ್ ಡಾನ್ ಗೊಂಜಾಲೋ. ಏನು ಕನ್ವರ್ಸೇಷನ್ ಆಗಿದೆ ನೋಡಿ. ಫಸ್ಟಿಗೆ ಡೋನಾ ಲೌರಾ ಹೇಳ್ತಾರೆ, ಏನು ಹೇಳ್ತಾರೆ ಅಂತಂದರೆ, ಡೂ ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಪ್ ಆ್ಯಸ್ ಎ ಶೂ ಬ್ರಷ್. ಹೌದಾ, ಯಾರಿಗೆ ಕೇಳ್ತಾ ಇದ್ದಾರೆ ಅಲ್ಲಿ ಕನ್ವರ್ಷನ್ ತಗೋಬೇಕು. ಹಾಗಿದ್ರೆ ನೋಡಿ, ಡೋನಾ ಲೌರಾ ಆಸ್ಕ್ಡ್ ಡಾನ್ ಗೊಂಜಾಲೋ. ಒಂದಾಯ್ತು, ಇಷ್ಟು ತನಕ ಬಂದ್ವಿ. ಹಾಗಿದ್ರೆ ನೆಕ್ಸ್ಟ್ ಏನು ಮಾಡ್ಕೋದು. ಸೊ ದಿಸ್ ಈಸ್ ಅ ಸೆಂಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಾ, ನೋಡಿ ಏನಂತಂದರೆ, ದಿಸ್ ಈಸ್ ವಾಟ್ ಹಿಯರ್. ಓಕೆ, ಸೊ ಹಿಯರ್ ಇಲ್ಲಿ ನೋಡಿ ಏನು ಮಾಡ್ಕೋಬೇಕಂತಂದರೆ, ಓಕೆ, ಡೋನಾ ಲೌರಾ ಆಸ್ಕ್ ಡಾನ್ ಗೊಂಜಾಲೋ. ಸೊ ಡೂ ಯು ಯೂಸ್ ಯುವರ್ ಹ್ಯಾಂಡ್ ಕರ್ಚಿಪ್ ಇದೆ. ಇದು ಯಾವ ಸೆಂಟೆನ್ಸು ಫಸ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು. ಇದು ಸೆಂಟೆನ್ಸ್ ಬಂದ್ಬಿಟ್ಟು ಸಿಂಪಲ್ ಪ್ರೆಸೆಂಟ್ ಗೊತ್ತಿರಲಿ. ಹೌದಾ, ಇದೇ ಸಿಂಪಲ್ ಪ್ರೆಸೆಂಟ್ ನಾವೇನು ಮಾಡ್ಕೊಳ್ತೇವೆ, ಸಿಂಪಲ್ ಪಾಸ್ಟ್ ಅಂತ ಮಾಡ್ಕೊಳ್ತೇವೆ. ಒಂದು. ಎರಡನೇದು ಬಂದ್ಬಿಟ್ಟು ಇದು ಏನಂತಂದರೆ, ದಿಸ್ ಈಸ್ ವಾಟ್ ಎಸ್ ಆರ್ ನೋ ಟೈಪ್ ಕ್ವಶನ್. ಇದು ಬಹಳನೇ ಇಂಪಾರ್ಟೆಂಟು. ಎಸ್ ಆರ್ ನೋ ಟೈಪ್ ಕ್ವಶನ್ ಬಂದಾಗ ನಾವು ಇಫ್ ಅನ್ನ ಅಥವಾ ವೆದರ್ ಅನ್ನ ಬಳಕೆ ಮಾಡ್ಕೋಬೇಕು. ದಿಸ್ ಈಸ್ ವಾಟ್ ಕಂಡೀಷನ್. ಹೌದಾ, ಹಾಗಿದ್ರೆ ನಾವೇನು ಮಾಡ್ಕೊಳ್ತೇವೆ, ಆಸ್ಕ್ ಡಾನ್ ಗೊಂಜಾಲೋ, ದಿಸ್ ಈಸ್ ವಾಟ್ ಇಫ್. ಒಂದು. ಇಲ್ಲಿ ಯು ಅಂದರೆ ಯಾರು ಅನ್ನೋದು ಕ್ವಶನ್. ಯು ಅಂತಂದರೆ ಯಾರು ಅಂತ ಗೊತ್ತಿರಬೇಕು. ಹೌದಾ, ಯು ಅಂದರೆ ದಿಸ್ ಈಸ್ ನಾನ್ ಅದರ್ ದನ್ ಡಾನ್ ಗೊಂಜಾಲೋ. ಡಾನ್ ಗೊಂಜಾಲೋ ಅಂತಂದರೆ ದಿಸ್ ಈಸ್ ವಾಟ್ ಒನ್ಲಿ ಹಿ ಅಂತ ತಗೋಬೇಕು. ಆದ್ದರಿಂದ ನಾವೇನು ಮಾಡ್ಕೊಳ್ತೇವೆ, ಹಿ ಅಂತ ಬರೆದ್ಬಿಟ್ಟು ಯೂಸ್ ಇದ್ದಿದ್ದು ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಹಿ ಯೂಸ್ಡ್. ಹೌದಾ, ಯೂಸ್ಡ್ ಯುವರ್ ಇದ್ದಿದ್ದು ಮತ್ತೆ ನಾವು ಹೀಸ್ ಅಂತ ತಗೋತೇವೆ. ಸಿ ದಿಸ್ ಒನ್, ಹಿ ಯೂಸ್ಡ್ ಹೀಸ್ ಹ್ಯಾಂಡ್ ಕರ್ಚೀಪ್. ಸಿ ದಿಸ್ ಒನ್, ಹೀಸ್ ಹ್ಯಾಂಡ್ ಕರ್ಚೀಪ್. ದಿಸ್ ಒನ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ರೈಟ್. ಹ್ಯಾಂಡ್ ಕರ್ಚೀಪ್ ಆಸ್ ಅ ಶೂ ಬ್ರಷ್, ಆಸ್ ಇಟ್ ಇಸ್ ಮತ್ತೆ ಆಸ್ ಅ ಶೂ ಬ್ರಷ್ ಅಂತ ಬರಿತೇವೆ. ಹೌದಾ, ಅದ್ರ ಜೊತೆಗೆ ನೋಡಿ ಕಂಟಿನ್ಯೂ ಆಗತ್ತೆ. ಅದಕ್ಕೆ ಮತ್ತೇನು ಮಾಡ್ತಾರೆ ಅಂದರೆ, ಡಾನ್ ಗೊಂಜಾಲೋ ರಿಪ್ಲೈಡ್. ನೋಡಿ, ಫಸ್ಟಿಗೆ ಏನು ಮಾಡ್ತಾರೆ, ಡೋನಾ ಲೌರಾ ಕೇಳ್ತಾರೆ, ಡು ಯು ಯೂಸ್ ಹ್ಯಾಂಡ್ ಕರ್ಚಿಪ್ ಆಸ್ ಎ ಶೂ ಬ್ರಷ್. ಇದಕ್ಕೆ ಬಹಳ ಕೋಪ ಬಂದ್ಕೊಂಡು ಹೇಳ್ತಾನೆ, ವೈ ನಾಟ್, ಯಾಕಾಗಬಾರ್ದು ಈ ರೀತಿ. ಅದಕ್ಕೆ ಸೊ ದಿಸ್ ಒನ್ ರಿಪ್ಲೈಡ್ ವೈ. ವೈ ಹಿ ಶುಡ್ ನಾಟ್. ಸಿ ದಿಸ್ ಒನ್, ವೈ ಹಿ ನಾಟ್ ಅಂತಾದರೂ ಬರಿಬೋದು, ವೈ ಶುಡ್ ನಾಟ್ ಅಂತ ಕೂಡ ಬರಿಬೋದು. ಇಲ್ಲಿ ವೈ ಶುಡ್ ನಾಟ್. ಅದೇ ಸೆಂಟೆನ್ಸ್ ಅನ್ನ ಕಂಟಿನ್ಯೂ ಹೋದಾಗೆ ನೋಡಿ, ಅದಕ್ಕೆ ಡೋನರ್ ಏನು ಹೇಳ್ತಾರೆ ಅಂತಂದ್ರೆ, ಡು ಯು ಯೂಸ್ ಅ ಶೂ ಬ್ರಷ್ ಆಸ್ ಹ್ಯಾಂಡ್ ಕರ್ಚಿಪ್. ಸಿ ದ ಫನ್ನಿ ಬೇಬಿ ರಿಯಾಕ್ಷನ್. ಸೊ ದಿಸ್ ಒನ್, ಫಾರ್ ದ್ಯಾಟ್ ರಿಪ್ಲೈ ಇರುತ್ತಲ್ವಾ, ಅದಕ್ಕೆ ಫಾರ್ ದ್ಯಾಟ್ ಡೋನಾ ಲೌರಾ ಆಸ್ಕ್ಡ್. ನೋಡಿ, ಡೋನಾ ಲೌರಾ ಆಸ್ಕ್ಡ್ ಏನು ಕೇಳ್ತಾರೆ ಅಂತಂದ್ರೆ, ಸಿ ದಿಸ್ ಒನ್, ಡು ಯು ಯೂಸ್. ಅಗೇನ್ ಎಸ್ ಆರ್ ನೋ ಟೈಪ್ ಕ್ವಶನ್ ಬಂತಿಲ್ಲಿ. ನೋಡಿ, ಅಗೇನ್ ಎಸ್ ಆರ್ ನೋ ಟೈಪ್ ಬಂದ್ರೆ ಏನು ಮಾಡ್ಕೋಬೇಕು ಹೇಳಿದನಲ್ಲ, ಇಫ್ ಆರ್ ವೆದರ್ ಅನ್ನ ಬಳಕೆ ಮಾಡ್ಕೋಬೇಕು. ಆಸ್ಕ್ಡ್, ಸಿ ದಿಸ್ ಒನ್, ಡು ಯು ಯೂಸ್ ಮತ್ತೆ ಅದೇ ರೀತಿ ಇಫ್ ಹಿ ಯೂಸ್ಡ್. ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಇರೋದು ಸಿಂಪಲ್ ಪಾಸ್ಟ್ ಆಗತ್ತೆ. ಹಿ ಯೂಸ್ಡ್ ಅ ಶೂ ಬ್ರಷ್. ಸಿ ದಿಸ್ ಶೂ ಬ್ರಷ್. ಶೂ ಬ್ರಷ್ ಆಸ್ ಅ ಹ್ಯಾಂಡ್ ಕರ್ಚಿಪ್. ಆಸ್ ಅ ಹ್ಯಾಂಡ್ ಕರ್ಚಿಪ್. ನೋಡಿ ಈ ರೀತಿ. ಅದಕ್ಕೆ ಮತ್ತೆ ರಿಪ್ಲೈ ಆಗುತ್ತೆ ಏನಂತಂದ್ರೆ, ಸಿ ದಿಸ್ ಒನ್, ಫಾರ್ ದಟ್ ರಿಪ್ಲೈ ಮತ್ತೆ ರಿಪ್ಲೈ ಆಗುತ್ತೆ ಏನಂತಂದ್ರೆ, ಫಾರ್ ದಟ್. ಸಿ ದಿಸ್ ಒನ್, ಫಾರ್ ದಟ್ ಗೊಂಜಾಲೋ
For that, Don Gonzalo, okay, asked, see this one, asked, ಯಾಕಂದರೆ ಈ ಭಾಗ ಮುಗಿತು, ಈ ಭಾಗ ಮುಗಿತು, ಈ ಭಾಗ ಮುಗಿತು. Now we are about to concentrate on these two parts. Okay, Don Gonzalo asked Laura, ಏನು ಕೇಳ್ತಾನೆ ನೋಡಿ, Laura, what right have you to criticize my actions ಇದೆ, ಹೌದಾ? ಇದನ್ನೇ ನಾವು ಬರಿಬೇಕಾಗತ್ತೆ. ಸೊ ವಾಟ್ ಇದೆ ಅದರಿಂದ ನಾವು ಆ್ಯಸ್ ಇಟ್ ಈಸ್ ವಾಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ನೋಡಿ, ವಾಟ್ ರೈಟ್, ವಾಟ್ ರೈಟ್, ಯು ಅಂದರೆ ಯಾರಿಲ್ಲಿ, ಯು ಅಂದರೆ ಹ್ಯಾವ್ ಯು ಅಂದರೆ ಕ್ವಶನ್ ಆಯಿತು, ಅದಕ್ಕೆ ನಾವು ಇಲ್ಲಿ ಯು ಹ್ಯಾವ್ ಅಂತ ತೊಗೋಬೇಕಾಗತ್ತೆ. ಹ್ಯಾವ್ ಯು ಬರೆಯೋಂಗಿಲ್ಲ, ಯು ಹ್ಯಾವ್ ಅಂತ ತಗೋತೇವೆ. ಯು ಅಂದರೆ ದಿಸ್ ಇಸ್ ವಾಟ್ ಇಯರ್ ಶಿ ಅಂತಂದಾಗೆ, ಬಿಕಾಸ್ ಹೀ ಈಸ್ ಆಸ್ಕಿಂಗ್. ಶಿ ಅಂತ ತಗೊಂಡ್ವಿ. ಸೊ ಹ್ಯಾವ್ ಯು ಇದ್ದಿದ್ದ ನಾವೇನು ಮಾಡ್ಕೊಳ್ತಿದ್ವಿ, ಶಿ ತಗೊಂಡು ಕೊನೆಗೆ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಅಂತ ತಗೋತೀವಿ. ಲೆಟ್ ಈಸ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್, ಸಿ ದಿಸ್ ಒನ್, ಕ್ರಿಟಿಸೈಸ್ ಮೈ ಆ್ಯಕ್ಷನ್ಸ್ ಇದ್ದಿದ್ದು ಏನಾಗುತ್ತೆ ಇಲ್ಲಿ, ದಿಸ್ ಇಸ್ ವಾಟ್ ಇಯರ್ ಮೈ ಆ್ಯಕ್ಷನ್ಸ್ ಇದ್ದಿದ್ದು ಹೀಸ್ ಆ್ಯಕ್ಷನ್ಸ್ ಅಂತ ಆಗತ್ತೆ. ದಿಸ್ ಇಸ್ ವಾಟ್ ಹೀಸ್ ಆ್ಯಕ್ಷನ್ಸ್ ಅಂತ ತಗೋತೀವಿ. ಅದಕ್ಕೆ ಡೋನಾ ಲೋರಾ ರಿಪ್ಲೈಡ್ ಮಾಡ್ತಾರೆ, ದಟ್ ಇಸ್ ವಾಟ್ ಇಯರ್ ದೆನ್ ಡೋನಾ ಲೋರಾ ರಿಪ್ಲೈಡ್ ಗೊಂಜಾಲೋ ದ್ಯಾಟ್, ಏನಿದು ಸಿಂಪಲ್ ಸೆಂಟೆನ್ಸ್ ಏನಂತಂದರೆ ಆ ನೇಬರ್ ರೈಟ್ ಇದ್ದಿದ್ದು ಏನಾಗುತ್ತೆ, ಇಟ್ ವಾಸ್ ಅಂತ ತಗೋತೀವಿ. ಇಟ್ ವಾಸ್ a neighbor's right, say this one, it was a neighbor's right ಅಂತ ತಗೋದ್ರೆ ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ 5 marks. ನೋಡಿ ಏನಿದೆ ಟಫ್ ಇದರಲ್ಲಿ, ಏನೂ ಇಲ್ಲ, ಸಿಂಪಲ್ ಆಗಿರುತ್ತೆ. ಆದರೆ ಫಸ್ಟಿಗೆ ಡೈರೆಕ್ಟ್ ಇಂಡೈರೆಕ್ಟ್ ಅಂದರೆ ತುಂಬ ಕಠಿಣ ಅಂತ ನಾವು ಅಂದ್ಕೊಳ್ತೀವಿ, ಹೌದಾ? ಹೀಗೆ ಅಂದರೆ ನಿಮ್ಗೆ ಅಷ್ಟೇ ಕನ್ಫ್ಯೂಷನ್. ಅದರ್ವೈಸ್ ನನಗೆ ಬರುತ್ತೆ ಅಂತಂದರೆ ನಾವು ಈಸಿಯಾಗಿ ಕೂಡ ಇದನ್ನು ಮಾಡ್ಬೋದು. ನಾನು ಕೆಲವೊಂದು ಎಕ್ಸರ್ಸೈಸ್ಗಳನ್ನ ಅಷ್ಟೇ ಕೊಡ್ತೀನಿ, ನೀವೇ ಟ್ರೈ ಮಾಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ, ಈ ರೀತಿ ಇರ್ಬೋದಾ ಅಂತೇಳಿ. ಸೊ ಯು ಕ್ಯಾನ್ ಡೂ ಇಟ್ ಈಸಿಲಿ, ಹೌದಾ? ಒಂದಷ್ಟು ವರ್ಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಮೆಸೇಜನ್ನು ಟೈಪ್ ಮಾಡಿ ಇದು ಕರೆಕ್ಟ್ ಆಗಿಲ್ಲ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದರೂ ಕೂಡ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ. ದಿಸ್ ಒನ್, ಡೋನಾ ಲೋರಾ, ಫಸ್ಟ್ ಒನ್, do you use handkerchief as a shoe brush? So here Donna Laura asked Don Gonzalo if he used, do you use ಅಂತಂದ್ರೆ he used ಅಂತ ತಗೋಬೇಕಾಗತ್ತೆ. he used ಯಾಕಂದ್ರೆ ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಅಂತಾಗಿ ಬದಲಾವಣೆ ಆಗಿತ್ತು. ಅದಕ್ಕಾಗಿ if he used his handwriting, see this one, he used his handkerchief ಆಸ್ ಅ ಶೂ ಬ್ರಷ್ ಅಂತ ತಗೊಂಡ ತಕ್ಷಣ ನೆಕ್ಸ್ಟ್ ನೋಡಿ, ಡಾನ್ ಗೊಂಜಾಲೋ ರಿಪ್ಲೈಡ್ ವೈ ಹಿ ಶುಡ್ ನಾಟ್, ಯಾಕೆ ನಾನು ಬಳಕೆ ಮಾಡ್ಕೋಬಾರ್ದು ಅಂತಂದಾಗ ಅದಕ್ಕೆ ಮತ್ತೆ ಫಾರ್ ದ್ಯಾಟ್ ಡೋನಾ ಲೋರಾ ಆಸ್ಕ್ ಇಫ್ ಹಿ ಯೂಸ್ ಅ ಶೂ ಬ್ರಷ್ ಆಸ್ ಅ ಹ್ಯಾಂಡ್ ಕರ್ಚೀಫ್. ಸಿ ದಿಸ್ ಒನ್ ಹೌ ದೇ ಯೂಸ್ ಇಟ್. ಫಾರ್ ದ್ಯಾಟ್ ಡಾನ್ ಗೊಂಜಾಲೋ ಆಸ್ಕ್ ಲೋರಾ ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಹೀಸ್ ಆ್ಯಕ್ಷನ್. ಸಿ ದಿಸ್ ಒನ್ ಅಂತ ತಗೊಂಡು ಕೊನೆಗೆ ರಿಪ್ಲೈಡ್ ಗೊಂಜಾಲೋ ದ್ಯಾಟ್ ಇಟ್ ವಾಸ್ ಅ ನೇಬರ್ಸ್ ರೈಟ್ ಅಂತ ಬರೆದ್ರೆ ನಿಮ್ಗೆ ಸಿಂಪಲ್ ಆಗಿ 5 marks ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಿಮ್ಗೆ ಗೊತ್ತಿರಬೇಕು ಆ್ಯನ್ಯುವಲ್ ಎಕ್ಸಾಮ್ ಪರ್ಪಸ್, actually the students who are about to lose so many marks only this area only. ಅದಕ್ಕೆ ಇದು ಒಂದು ನಿಮಗೆ ಕ್ಲಾರಿಟಿ ಇತ್ತು ಅಂತಂದರೆ ಈಸಿಯಾಗಿ ನೀವು ಏನಂತಂದರೆ 90+ ಸ್ಕೋರ್ ಮಾಡ್ಬೋದು. ಆ 90+ ಸ್ಕೋರ್ ಮಾಡಲಿಕ್ಕೆ ಈ ಒಂದು ಟಾಪಿಕ್ ಭಾಳನೇ ಇಂಪಾರ್ಟೆಂಟು, ಅದಕ್ಕಾಗಿ ಗಮನಿಟ್ಟು ನೋಡ್ತಾ ಹೋಗಿ. ಓಕೆ, ತುಂಬ ಸಿಂಪಲ್ ಆಗಿರುತ್ತೆ ಟಾಪಿಕ್ಕು, ಮೇ ಬಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಹೌದಾ? ಇದು ಒಂದು ವರ್ಕನ್ನು ನಾನು ನಿಮ್ಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಹೌದಾ? ಸೊ ಡಾನ್ ಗೊಂಜಾಲೋ ಮತ್ತು ಜೊನೈಟೋ ಇದರ ನಡುವೆ ಏನು ಕನ್ವರ್ಜೇಷನ್ ಆಗಿದೆ ಬರೆದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಲೆಟ್ ಮಿ ಸಿ ಹೌ ಮೆನಿ ಸ್ಟೂಡೆಂಟ್ಸ್ ಯು ಆರ್ ಏಬಲ್ ಟು ಫಾಲೋ ಮೈ ವಿಡಿಯೋ, ಹೌದಾ? ಎಷ್ಟು ಜನಕ್ಕೆ ಇದನ್ನು ಫಾಲೋ ಅಪ್ ಮಾಡಿ ಇದನ್ನ ಆನ್ಸರ್ ಬರಲಿಕ್ಕೆ ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಮತ್ತೆ ನಾನು ಇದ್ರ ಮೇಲೆ ಒಂದು ವಿಡಿಯೋ ಮಾಡಿ ಯಾವ ರೀತಿ ಬರಿಬೇಕು ಅನ್ನೋದು ಕೂಡ ಹೇಳ್ತೀನಿ. ಸೊ ಇಲ್ಲಿ ನೋಡಿ ಏನಾಗಿದೆ ಕನ್ವರ್ಸೇಷನ್. ಡಾನ್ ಗೊಂಜಾಲೋ ಐ ವಾಂಟ್ ಅ ಬೆಸ್ಟ್ ಟು ಮೈ ಸೆಲ್ಫ್. ಅದು ಜೊನೈಟೋ ಹೇಳ್ತಾರೆ, ಬಟ್ ದೆರ್ ಇಸ್ ನನ್. ಡಾನ್ ಗೊಂಜಾಲೋ ಅಗೇನ್ ಟೋಲ್ಡ್ ದಟ್ ಒನ್ ಓವರ್ ದೇರ್ ವಾಸ್ ಮೈ. Jonito
ದೇರ್ ಆರ್ 3 fish sitting there. ಅದಕ್ಕೆ ಡಾನ್ ಕೊಂಜಿ ರೂಡ್ ದೆಮ್ ಔಟ್ ಅಂದರೆ ಅಲ್ಲಿಂದ ಕಳಿಸು ಅಂತಂದಾಗೆ. ಇದು ಒಂದು ಟಾಪಿಕ್ ನಾನು ನಿಮಗೆ ಕೊಡ್ತೇನೆ, ನೋಡೋಣ. ಸೊ ಹೌ ಯು ಆರ್ ಏಬಲ್ ಟು ಡೂ ಇಟ್ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್.